ಇನ್ನು ಅಲ್ಲಿ ಪ್ರಶಾಂತತೆಯನ್ನು ಕಳ್ಕೊಂಡು ಆರುಷ್ ಮಾತ್ರ ಟೆರೇಸ್ ಮೇಲೆ ನಿಂತು ಗೋಡೆ ಮೇಲೆ ಕೈಗಳಿಟ್ಟು ಆ ಚಂದ ಮಾಮನನ್ನೇ ನೋಡ್ತಾ, ನೀನಾದರೂ ನನಗೆ ನಿಜ ಹೇಳಬಾರ್ದಾ? ಅಂದು ನೀನು ಸಾಕ್ಷಿಯಾಗಿದ್ದೆ ಅಲ್ವಾ ಅಂತ ಹುಚ್ಚು ಮುಖ ಮಾಡ್ಕೊಂಡು ಕೇಳ್ತಾ ಇದ್ದ ಪಾಪ ಆತ. ಮಾರನೇ ದಿನ ಬೆಳಿಗ್ಗೆ ನೇರವಾಗಿ ಆಫೀಸ್ಗೆ ಹೊರಡ್ತಿದ್ದಂಥ ಅಹಿರಾ ಆರುಷ್ ಕೈಲಿ ಬಟ್ಟೆಗಳನ್ನ ಇಟ್ಟು, ಮೊದಲೇ ಬಾರಿ ಮನೆಗೆ ಬಂದಿದ್ದೀರಲ್ಲ ಅದಕ್ಕೆ ಅಂತ ಹೇಳಿ ಅವ್ರನ್ನ ಕಳಿಸಿದ್ಲು. ಆಫೀಸ್ಗೆ ಹೋಗೋ ದಾರಿಯುದ್ದಕ್ಕೂ ಆರುಷ್ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲೇ ಇಲ್ಲ. ಅದನ್ನು ನೋಡಿ ಅಹಿರಾ ಅಮ್ಮಯ್ಯ ಸದ್ಯ ಅಂತ ಅಂದ್ಕೊಂಡು ಸ್ವಲ್ಪ ನಿರಾಳವಾಗಿ ಉಸಿರನ್ನು ಬಿಟ್ಲು. ಆಫೀಸ್ಗೆ ಹೋದಂತ ಮೇಲೆ ಆರುಷ್ ತನ್ನ ಕೆಲಸ ತನ್ನದೇ ಎಂಬಂತೆ ಮಾಡ್ತಾ ಇದ್ದರೆ ಅಹಿರಾಗೆ ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತು. ಆದರೆ ಆರುಷ್ ಸದ್ಯಕ್ಕೆ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಅಂತ ಅಂದ್ಕೊಂಡು ಆಕೆ ಸುಮ್ಮನಾದ್ಲು. ಅಷ್ಟೊತ್ತಿಗೆ ಆರುಷ್ಗೆ ಮೆಂಬರ್ಶಿಪ್ ಕೊಡೋದ್ರ ಜೊತೆಗೆ ಪ್ರಾಜೆಕ್ಟ್ಗೂ ತೆಗೆದುಕೊಂಡಿದ್ರು. ಅವನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರಿಂದ ಅವನ ಟೀಮ್ ಲೀಡರ್ ಮಾಡಬೇಕಂತ ಮೇಲಧಿಕಾರಿಗಳು ಯೋಚಿಸ್ತಿದ್ರು. ಆದರೆ ಅವ್ರ ಕೆಲಸದ ಮೇಲೆ ಮಾತ್ರ ಗಮನ ಇಟ್ಟಿದ್ರು. ಇನ್ನು ಯಾವಾಗಲೂ ಸಿತಾರಾಗೆ ಆರುಷನ್ನು ಭೇಟಿ ಮಾಡೋ ಅವಕಾಶವನ್ನು ಸಂತೋಷ್ ಕೊಡಲಿಲ್ಲ. ಯಾವಾಗಲೂ ಅವಳ ರಕ್ತ ಹೀರುವಂತೆ ತಲೆ ಮೇಲೆ ಬಂಡಿಯಷ್ಟು ಕೆಲಸ ಕೊಟ್ಟು, ಹಿಂದಿನ ದಿನ ಮಾಡೋದ ಕೆಲಸಕ್ಕೆ ಬೈದು ಇವತ್ತು ಮುಗಿಸ್ತಿದ್ರೆ ದೊಡ್ಡ ಶಿಕ್ಷೆ ನೀಡ್ತೀನಿ ಅಂತ ಬೆದರಿಸಿ ತನ್ನ ಎದುರಿನ ಕ್ಯಾಬಿನ್ನಲ್ಲಿ ಕಟ್ ಹಾಕಿದ್ದ. ಆ ಏಟಿಗೆ ಸಿತಾರಾ ಯಾಕಪ್ಪ ಈ ಕೆಲಸಕ್ಕೆ ಸೇರಿದೆ, ಅನಾವಶ್ಯಕವಾಗಿ ಯೋಚಿಸಿದೆ, ಸಹಿ ಹಾಕಿ ಕಟ್ನಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಈ ಮ್ಯಾನೇಜರ್ ನನ್ನ ಕೆಲಸದಲ್ಲಿ ಸೇರಿಸಿದ್ರು ಯಾವುದೇ ಉಪಯೋಗ ಇಲ್ಲದಂತೆ ಮಾಡ್ತಿದ್ದಾನೆ ಅಂತ ಬೈದ್ಕೊಳ್ತಾ ಇದ್ಲು. ಆದರೆ ಅವರು ಸಿತಾರನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿಜವಾದ ಕಾರಣವನ್ನು ಅವಳು ತಿಳ್ಕೊಳ್ಳೋದಕ್ಕಾಗಲೇ ಇಲ್ಲ. ತಿಳಿಯದಂತೆ ನೋಡಿಕೊಳ್ಳಲು ಸಿತಾರಳನ್ನ ಕೆಲಸದಲ್ಲಿ ಪೂರ್ತಿ ಬ್ಯುಸಿ ಮಾಡಿಬಿಡ್ತಿದ್ದ ಸಂತೋಷ್. ಇದೇನು ತಿಳಿಯೋ ಸಿತಾರಾ ಸಂತೋಷ್ನನ್ನು ಬೈದ್ಕೊಳ್ತಾ, ನನ್ನನ್ನು ಆಟ ಆಡಿಸ್ತಿರೋ ನಿನಗೆ ಬರೋ ಹೆಂಡತಿ ನಿನ್ನನ್ನು ಅಕ್ಷರಶಃ ಪೀಡಿಸ್ಬೇಕು, ಪ್ರತಿದಿನ ಮಾತುಗಳಿಂದ ಹಿಂಸಿಸಬೇಕು ಅಂತ ತನ್ನಲ್ಲಿ ತಾನೇ ಶಪಿಸ್ಕೊಂಡು, ಅಮ್ಮಯ್ಯ ನಾನು ಅಂದ್ಕೊಂಡಿದ್ದು ಖಂಡಿತ ನಿಜ ಆಗುತ್ತೆ ಬಿಡು ಅಂತ ಅಂದ್ಕೊಂಡ್ಳು. ಹಾಗೆ ಆ ದಿನ ಸಂಜೆ ಮನೆಗೆ ಹೋಗುವಾಗ ಕೂಡ ಆರುಷ್ ಏನೂ ಮಾತಾಡಲಿಲ್ಲ. ಆರುಷ್ನ ಈ ಮೌನ ಬಿರುಗಾಳಿಗೆ ಮುನ್ನ ಬರೋ ಪ್ರಶಾಂತತೆಯಂತೆ ಕಾಣಿಸ್ತಾ ಇದ್ದಿದ್ದರಿಂದ ಅಹಿರಾ ಎದೆಯಲ್ಲಿ ಬಡಿತ ಹೆಚ್ಚಾಗ್ತಿತ್ತು. ಕನಿಷ್ಠ ತನ್ನೊಂದಿಗೆ ಜಗಳ ಆಡಿದರೆ ಸ್ವಲ್ಪ ಪ್ರಶಾಂತವಾಗಿರ್ತಿದ್ಲೋ ಏನೋ. ಆದರೆ ಇಲ್ಲಿ ಹಾಗಾಗದೆ ಮೌನದಿಂದಲೇ ಕೊಲ್ತಿದ್ರೆ ಹೇಗೆ ಪ್ರತಿಕ್ರಿಯಿಸಬೇಕಂತ ಅವಳಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಮನೆಗೆ ಹೋದ್ಮೇಲೆ ಆರುಷ್ ನೇರವಾಗಿ ತನ್ನ ರೂಮಿಗೆ ಹೋಗ್ಬಿಟ್ರೆ ಹಿಂದೆಯೇ ಅಹಿರಾ ಕೂಡ ಹೋದ್ಲು. ಆರುಷ್ ಅಹಿರಾನ ಗಮನಿಸದೆ ತರಾತುರಿಯಲ್ಲಿ ಸ್ನಾನ ಮಾಡಿ ಜಯನ ಭೇಟಿ ಮಾಡೋದಕ್ಕೆ ಹೊರಗೆ ಹೋಗ್ಬಿಟ್ಟ. ಅಹಿರಾ ತುಟಿ ಬಿಚ್ಚಿ, ನನಗಿಂತ ಮುಖ್ಯವಾದ ಕೆಲಸವೇ, ಪ್ರೀತಿಸ್ತೀನಿ ಅಂತ ಹೇಳಿದ್ರು ಯಾವುದೇ ಪ್ರತಿಕ್ರಿಯೆ ಇಲ್ವಾ ಅಂತ ಅಂದ್ಕೊಳ್ತಾ ಮೌನವಾಗಿ ಸ್ನಾನ ಮಾಡಿ ಸಾಮಾನ್ಯ ಬಟ್ಟೆಯನ್ನು ಹಾಕ್ಕೊಂಡು ಕೆಳಗೆ ಬಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಕಿಚನ್ ಕಡೆ ಹೋದ್ಲು. ಅಷ್ಟೊತ್ತಿಗೆ ಅವ್ರು ಬಂದ 5 ನಿಮಿಷದ ನಂತರ ಬಂದ ಸಿತಾರಾ ಯಾವಾಗ ಅಹಿರಾ ಕೆಳಗೆ ಬರ್ತಾಳೋ ಅಂತ ಕಾಯ್ತಿದ್ಲು. ಹಿಂದಿನ ದಿನ ಆರುಷ್ ತನ್ನೊಂದಿಗೆ ಮಾತಾಡಿದ್ದು ಅವಳಿಗೆ ಇನ್ನೂ ಮರೆತು ಹೋಗಿರಲಿಲ್ಲ. ಆ ಮಾತುಗಳ ಅರ್ಥ ಆರುಷ್ಗೆ ಬಹಳಷ್ಟು ನಿಜ ತಿಳಿದಿದೆ ಅಂತ ಅವಳಿಗೆ ಅರ್ಥ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಅಹಿರಾ ಹೇಳಿರಬೇಕು ಅಂತ ಅಂದ್ಕೊಂಡ್ಳು. ನಿಜಕ್ಕೂ ಹಿಂದಿನ ದಿನ ಇಬ್ಬರು ಯಾಕೆ ಮನೆಗೆ ಬರಲಿಲ್ಲ ಅಂತ ತಿಳಿಯೋದಕ್ಕೆ ಕಾಯ್ತಿದ್ದವಳು ಅಹಿರಾ ತನ್ನ ರೂಮ್ ಕಡೆ ಬರ್ತಿದ್ದಂತೆ ತಕ್ಷಣ ಅವಳ ಕೈ ಹಿಡಿದು ರೂಮ್ಗೆ ಇಳ್ಕೊಂಡ್ಬಿಟ್ಲು. ಹಠಾತ್ತನೆ ಸಿತಾರಾ ಕೈ ಹಿಡಿದು ಎಳೆದಿದ್ದರಿಂದ ಗೊಂದಲಗೊಂಡು, ಏನಾಯ್ತು ಸಿತಾರಾ ಅಂತ ಕೇಳಿದ್ರೆ, ಕೊನೆಗೂ ಮಾಡಬಾರ್ದು ಅಂದ್ಕೊಂಡಿದ್ದನ್ನು ಮಾಡಿಬಿಟ್ಯಾ? ಆರುಷ್ ಮೇಲೆ ನಿನಗೆ ಕಿಂಚಿತ್ತು ಪ್ರೀತಿ ಇಲ್ಲ, ಆರುಷ್ ಪ್ರಾಣದ ಮೇಲೆ ನಿನಗೆ ನಿಜವಾಗ್ಲೂ ಯಾವುದೇ ಪ್ರೀತಿ ಇಲ್ಲ, ಅದಕ್ಕೆ ಹೀಗೆ ಮಾಡಿದೀಯಾ ಅಲ್ವಾ ಅಂತ ಅಹಿರಾ ಮೇಲೆ ಸಿತಾರಾ ಬಿದ್ದು ಕೂಗಾಡ್ತಿದ್ಲು. ನಿನಗೆ ಹುಚ್ಚ ಸಿತಾರಾ, ನನ್ನ ಪ್ರಾಣದ ಆರುಷ್ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ನಾನು ಎಂಥ ಪರಿಸ್ಥಿತಿಯಲ್ಲೂ ನನ್ನಷ್ಟಕ್ಕೆ ನಾನೇ ನಿಜ ಹೇಳೋದಿಲ್ಲ, ಅವನಷ್ಟಕ್ಕೆ ಅವನೇ ನಿಜ ತಿಳ್ಕೊಳ್ಳೋವರೆಗೆ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದ್ದರಿಂದ ನೀನು ಏನೇನೂ ಊಹಿಸ್ಕೊಳ್ಬೇಡ, ನನಗೆ ಆರುಷ್ ಮಾತ್ರ ಮುಖ್ಯ. ನನಗೆ ಇವುಗಳ ಮೇಲೆ ನಂಬಿಕೆ ಇಲ್ಲದಿದ್ದರೂ ಆರುಷ್ಗೋಸ್ಕರ ಎಲ್ಲವನ್ನ ನಂಬ್ತೀನಿ ಅಂತ ಅಹಿರಾ ಗಂಭೀರವಾಗಿ ಹೇಳಿದ್ಲು. ಮತ್ತ್ಯಾಕೆ ಬಾವ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ?
ನಾನು ಸಾಯ್ತೀನಿ ಅಂದರೂ ಕನಿಷ್ಠ ನನ್ನ ಗಮನಿಸ್ತಾನೇ ಇಲ್ಲ. ಒಂದು ದಿನ ಮಾತ್ರ ನನ್ನ ಗಮನಿಸಿದಂತೆ ಇದ್ದರೂ ಮರುದಿನದಿಂದ ಮತ್ತೆ ನೀನು ಹಿಂದೆ ಬಿದ್ದಿದ್ದಾರೆ. ಏನು ಮದ್ದು ಹಾಕಿ ಆರುಷನ್ನು ಇಷ್ಟು ಬದಲಾಯಿಸಿದೆಯೇ? ನಿನ್ನ ಅಂದೆ ಸಾಯಿಸಿಬಿಡಬೇಕಿತ್ತು. ಛೇ, ನನ್ನ ಜೀವನಕ್ಕೆ ಇಷ್ಟು ಅಡ್ಡಿಯಾಗಿದೆಯಾ? ನಿನ್ನನ್ನು ಎಷ್ಟು ಪಕ್ಕಕ್ಕೆ ತಳ್ಳೋಣ ಅಂದುಕೊಂಡ್ರು ಅಷ್ಟಷ್ಟು ಅಡ್ಡ ಬರ್ತಾನೆ ಇದೆಯಾ? ನನ್ನ ಜೀವನಕ್ಕೆ ಶನಿ ನೀನು ಅಂತ ರೇಗ್ತಾ ಅಹಿರಾ ಮೇಲೆ ಬೀಳೋದಕ್ಕೆ ಹೋದರೆ ಅಹಿರಾ ಆವೇಶದಿಂದ ಸಿತಾರ ಕೆನ್ನೆಗೆ ಬಾರಿಸಿ ಅಲ್ಲಿಗೆ ಇದೆ ಅಂತ ಮೇಲೆ ಬಿದ್ದರೆ ಸಾಯಿಸಿಬಿಡ್ತೀನಿ. ಅರ್ಥ ಆಯ್ತಾ? ನಿನ್ನಿಷ್ಟ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನಿದ್ದು ಬಿಡ್ತೀನಿ ಅಂದ್ಕೊಳ್ಬೇಡ. ನನ್ನ ಬಗ್ಗೆ ಮರೆತು ಹೋಗಿದೆಯಾ ಅಂತ ಗಟ್ಟಿಯ ಧ್ವನಿಯಲ್ಲಿ ಅಂದ್ಬಿಟ್ಲು. ಸಿತಾರ ಸ್ವಲ್ಪ ಭಯದಿಂದ ಸ್ವಲ್ಪ ತಗ್ಗಿ, ಇಲ್ಲ, ನೀನು ನನ್ನನ್ನು ಮೋಸ ಮಾಡಿದೆ. ನೀನು ಭಾವನೆಗೆ ನಿಜ ಎಲ್ಲ ಹೇಳಿಬಿಟ್ಟೆ. ಅಂದು ಆರುಷ್ ಜೊತೆ ನಾನು ಇರಲಿಲ್ಲ, ನೀನೇ ಇದ್ದೆ ಅಂತ ನಿಜ ಹೇಳಿಬಿಟ್ಟೆ. ಅದಕ್ಕೆ ಆರುಷ್ಗೆ ನನ್ನ ಮೇಲೆ ಅನುಮಾನ ಬಂತು. ಹೇಳು ಅಂತ. ಆರುಷ್ ಜೊತೆ ನೀನೇ ಇದ್ದೆ ಅಂತ ಅವನಿಗೆ ಹೇಳಿದೆಯಾ ಅಲ್ವಾ? ಹೇಳು ಅಂತ ಅವಳು ಭುಜಗಳನ್ನ ಹಿಡಿದು ಕುಲುಕ್ತಿದ್ದಾಗ ಸಿತಾರ ರೂಮ್ ಬಾಗಿಲು ಒಂದೇ ಬಾರಿಗೆ ತೆರೆದವು. ಸಿತಾರ ಆವೇಶದಲ್ಲಿ ಬಾಗಿಲು ಮುಚ್ಚಿದ ಕಾರಣ ಆರುಷ್ ತನ್ನ ವಾಲೆಟ್ಗಾಗಿ ಬರುವಾಗ ಸಿತಾರ ಮಾತುಗಳು ಕೇಳಿಸ್ಕೊಂಡು ಅವುಗಳ ಮೂಲಕ ಏನಾದರೂ ತಿಳಿಯಬಹುದೇನೋ ಅಂದ್ಕೊಂಡು ಮೌನವಾಗಿ ಬಾಗಿಲ ಬಳಿ ನಿಂತು ಅವರ ಮಾತುಗಳನ್ನೆಲ್ಲ ಕೇಳ್ತಿದ್ದ. ಅದರಲ್ಲಿ ಅವನಿಗೆ ಬೇಕಾದ ನಿಜ ಸಿಗುತ್ತಲೇ ಆವೇಶದಿಂದ ಬಾಗಿಲನ್ನು ತೆಗೆದು ಒಳಗಡೆ ಹೆಜ್ಜೆ ಹಾಕ್ದ. ಹಠಾತ್ತನೆ ಬಾಗಿಲು ತೆರೆದಿದ್ದರಿಂದ ಸಿತಾರ ಮತ್ತು ಅಹಿರಾ ಇಬ್ಬರು ಬಾಗಿಲು ಬಳಿ ಇದ್ದ ಆರುಷ್ನ ನೋಡಿ ಕಂಗಾಲಾಗಿ ಆರುಷ್ ಅಂತಿದ್ರೆ ಆರುಷ್ ಆವೇಶದಿಂದ, ಈಗ ನೀವಿಬ್ಬರು ಯಾವುದರ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳ್ದ. ಅದು ಆರುಷ್, ಅದೇನಂದರೆ, ಹೌದು ಅಹಿರಾ ಏನೋ ಮಾತಾಡ್ಬೇಕಂತಿದ್ರಿಂದ ಈ ರೂಮಿಗೆ ಕರ್ಕೊಂಡು ಬಂದೆ ಅಂದ್ಲು ಸಿತಾರ. ಆರುಷ್ ಅಹಿರಾನ ಕೇಳ್ತಿದ್ರೆ ಅಹಿರಾ ಭಯದಿಂದ ಬಿಗಿದ್ಕೊಂಡ್ಬಿಟ್ಲು. ಯಾಕಂದರೆ ಆರುಷ್ನ ಕಣ್ಣುಗಳಲ್ಲಿ ತಡೆಯೋದಕ್ಕಾಗದಷ್ಟು ಕೋಪ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆಕೆಗೆ. ಸಿತಾರ ಭಯದಿಂದ ಆರುಷ್ ಅಂತಿದ್ರೆ ತಕ್ಷಣ ಆರುಷ್ ಕೈ ವೇಗವಾಗಿ ಸಿತಾರ ಕೆನ್ನೆಯನ್ನು ತಾಕಿ ಅವಳನ್ನ ಬೆಡ್ ಕಡೆ ಎಸೆದಂತೆ ತಳ್ಳಿಬಿಟ್ಟ. ಆ ಏಟಿಗೆ ಸಿತಾರ ಭಯಪಟ್ಟು ಮರುಕ್ಷಣವೇ ಎದ್ದು ನಿಂತು ತನ್ನ ಭಾವನ್ನ ಆರುಷ್ ಅಂತ ಕೂಗ್ತಿದ್ರೆ, ಮಾತಾಡಿದ್ದು ನಿಜವೇನಾ? ಆ ದಿನ ರಾತ್ರಿ ನಿನಗೂ ನನಗೂ ಮಧ್ಯೆ ಇದ್ದದ್ದು ನೀನೇನಾ? ಹೇಳು ಅಂತ ಅಹಿರಾ ಭುಜಗಳನ್ನ ಹಿಡಿದು ಕುಲುಕ್ತಾ ತನ್ನ ಕಣ್ಣುಗಳನ್ನ ನೇರವಾಗಿ ನೋಡ್ತಿದ್ರೆ ಅಹಿರಾ ಮೌನವಾಗಿ ತಲೆ ತಗ್ಸಿದ್ಲು. ಅವಳು ಮೌನಕ್ಕೆ ಸಿಟ್ಟು ಬಂದ ಆರುಷ್, ನಿನ್ನ ಸೈಲೆನ್ಸ್ ಅಲ್ಲ ಅಹಿರಾ, ನನಗೆ ಉತ್ತರ ಬೇಕು ನನಗೆ. ನೀನು ಹೇಳೋದ್ರ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿದೆ. ಈಗ ನೀನು ಸುಳ್ಳು ಹೇಳಿದ್ರೆ ಲೈಫ್ ಲಾಂಗ್ ನಿನ್ನ ಮುಖಾನ ನೋಡಲ್ಲ. ಇದು ನಮ್ಮ ಅಮ್ಮ ಅಪ್ಪನ ಮೇಲೆ ಪ್ರಮಾಣ ಅಂತ ಹೇಳ್ತಿದ್ದಂತೆ ಅಹಿರಾ ಭಯಪಟ್ಟು, ಆರುಷ್ ದಯವಿಟ್ಟು ನೀ ಹಾಗೆ ಮಾತಾಡಬೇಡಿ, ನಾನು ನಿಜ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಅಳ್ತಾ ಹೇಳಿದ್ರೆ ಆರುಷ್ಗೆ ತಾನೇ ಕೇಳಿದ ನೆನಪಿಗೆ ಬಂದು, ಓಹೋ ಮರೆತೇ ಹೋದೆ, ನನ್ನಿಂದ ನೀನು ನಿಜ ಹೇಳ್ತಿಲ್ಲ ಅಲ್ವಾ? ನೀನು ಹೇಳಬಾರ್ದು, ಆದರೆ ಇದನ್ನಾದರೂ ಹೇಳ್ಬಹುದಲ್ವಾ ಅಂತ ಕೋಪದಿಂದ ಹೇಳ್ತಾ ಆವೇಶದಿಂದ ಸಿತಾರ ಕಡೆ ತಿರುಗ್ದ. ನಿಜ ಹೇಳಿ ಸಿತಾರ, ಆ ದಿನ ರಾತ್ರಿ ಏನಾಯಿತು? ನನ್ನಷ್ಟಕ್ಕೆ ನಾನೇ ಆ ಜೀವನದಲ್ಲಿ 3 ದಿನಗಳ ಗತವನ್ನು ಹೇಗೆ ಮರೆತೆ? ಹೇಳ್ತೀಯಾ ಇವತ್ತು ನನ್ನ ಕೈಲಿಲ್ಲ, ಸಾಯ್ತೀಯಾ? ಹೇಳು. ಅಂದು ನನ್ನ ಜೊತೆ ಇದ್ದದ್ದು ಅಹಿರಾನಾ ಅಂತ ರಕ್ತಗತವಾದ ಕಣ್ಣುಗಳಿಂದ ಬೆಂಕಿಯನ್ನು ಉಗುಳ್ತಾ ಕೇಳ್ದ ಸಿತಾರ ಭಯಭೀತಿಯಿಂದ. ಆರುಷ್ ದಯವಿಟ್ಟು ನಾನು ಹೇಳೋದನ್ನು ಕೇಳು. ಅಂದು ನಿನ್ನ ಜೊತೆ ಇದ್ದದ್ದು ನಾನೇ ಆರುಷ್. ನೀನು ತೆಗೆದುಕೊಂಡ ಡ್ರಗ್ಸ್ನಿಂದ ನಿನಗದೆಲ್ಲ ನೆನಪಿಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನಿಸೋಷ್ಟರಲ್ಲೇ ಆರುಷ್ ಅವಳ ಕುತ್ತಿಗೆಯನ್ನು ಹಿಡಿದು, ಸುಳ್ಳು ಹೇಳೋದಕ್ಕೆ ಪ್ರಯತ್ನಿಸ್ತಿದ್ಯಾ? ನಾನು ಈಗಾಗಲೇ ಎಲ್ಲವನ್ನ ಕೇಳಿಸ್ಕೊಂಡೆ. ಅಂದು ನನ್ನ ಜೊತೆ ಅಹಿರಾ ಇದ್ದಾಳೆ ಅಂತ ನಿನ್ನ ಬಾಯಿಂದಲೇ ನೀನೇ ಹೇಳಿದೆ ಅಂತ ಕೂಗ್ತಿದ್ರೆ ಆ ಕೂಗಿಗೆ ಎಲ್ಲರೂ ಓಡಿ ಬಂದರು. ಅಷ್ಟೊತ್ತಿಗೆ ಆಫೀಸ್ನಿಂದ ದೇವ್ ಮತ್ತು ರಘುನಾಥ್ ಬಂದಿದ್ದರಿಂದ ಅವರು ಕೂಡ ಬಂದು ಸಿತಾರ ಅಂತ ಕೂಗ್ತಾ ಹತ್ತಿರಕ್ಕೆ ಹೋಗಿ ಆರುಷ್ ಕೈ ಹಿಡಿದು ಎಳಿತಾ, ಏನು ಮಾಡ್ತಿದ್ಯಾ? ಹುಚ್ಚು ಹಿಡ್ದಿದ್ಯಾ? ಯಾಕೆ ಅವಳು ಕುತ್ತಿಗೆ ಹಿಡ್ದಿದ್ಯಾ? ಅವಳನ್ನ ಮೊದಲು ಬಿಡು ಅಂತ ಕೂಗ್ತಾ ಅವಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆರುಷ್ ಒಂದೇ ಕೈಯಿಂದ ಅವರೆಲ್ಲರನ್ನ ಸರಿಸಿ, ನೀವ್ಯಾರು ಮಧ್ಯಕ್ಕೆ ಬರಬೇಡಿ, ಮಧ್ಯಕ್ಕೆ ಬಂದ್ರಂತೂ
ಯಾರು ಸಣ್ಣವರು ದೊಡ್ಡವರು ಅಂತ ಏನು ಯೋಚಿಸಲ್ಲ ಅಂತ ಮೊದಲನೇ ಬಾರಿ ಆವೇಶದಿಂದ ಮಾತಾಡ್ತಿದ್ರೆ ಅವ್ರಿಗೆ ಭಯ ಹುಟ್ಟಿ, ಏನಾಯ್ತು ಆರುಷ್, ಯಾಕೀಗ ವರ್ತಿಸ್ತಿದ್ದೀ, ಅವಳು ಸತ್ತು ಹೋಗ್ತಾಳು ಕಣೋ ಅಂತ ನೋವಿನಿಂದ ಹೇಳಿದ್ರು. ಅಷ್ಟೊತ್ತಿಗೆ ಸಿತಾರ ಕಣ್ಣು ಮರೆಯಾಗ್ತಿದ್ರಿಂದ ಸಿತಾರನ್ನ ಹಾಗೆ ಬಿಟ್ಟು, ನಂಗೆ ನಿಜ ಬೇಕು, ಈಗ ನನಗೆ ನಿಜ ಬೇಕಷ್ಟೇ, ನನಗೆ ನಿಜ ತಿಳಿದಿದ್ರೆ ಇವತ್ತು ನಾನು ಹುಚ್ಚನಾಗಿ ಹೋಗ್ತೀನಿ. ನಿಜ ಹೇಳ್ತಿದ್ದೀನಿ, ಅವತ್ತು ಅಂದ ರಾತ್ರಿಯಿಂದ ಇವತ್ತಿನವರೆಗೆ ಆ ದಿನದ ಬಗ್ಗೆ ಆಲೋಚಿಸ್ತಾ ಹುಚ್ಚನಾಗ್ಬಿಟ್ಟಿದ್ದೀನಿ. ನನಗೆ ಎಲ್ಲ ಸತ್ಯ ಗೊತ್ತಾಗಬೇಕು ಅಷ್ಟೇ. ನಿಮ್ಮೆಲ್ರಿಗೂ ನಾನು ಹುಚ್ಚನಂತ ಕಾಣ್ತಿದ್ದೀರಾ? ನನ್ನ ಫೀಲಿಂಗ್ಸ್ ಜೊತೆ ಪ್ರತಿಯೊಬ್ಬರು ಆಟ ಆಡ್ತಿದ್ದೀರಿ. ನನ್ನ ಜೀವನ ಅಂದರೆ ಇದಕ್ಕಷ್ಟು ಕಾಮಿಡಿ ಆಗಿದೆಯಾ ತನ್ನಿಷ್ಟಕ್ಕೆ ಬದಲಾಯಿಸೋದಕ್ಕೆ ಅಂತ ಕೂಗ್ತಾ ಸಿತಾರ ಕಡೆ ಒಂದು ಬಾರಿ, ಅಹಿರಾ ಕಡೆ ಇನ್ನೊಂದು ಬಾರಿ ನೋಡ್ತಿದ್ರೆ ಅಹಿರಾ ತುಂಬ ಭಯದಿಂದಿದ್ಲು. ನಡೆದದ್ದು ಸಣ್ಣ ವಿಷಯ ಅಲ್ಲ, ಅದರಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಜೀವನವನ್ನು ತಲೆ ಕೆಳಗೆ ಮಾಡ್ಕೊಳ್ಳೋದು. ಅದೇ ಆರುಷ್ ವಿಷಯದಲ್ಲಿ ನಡೆದಿದ್ದು. ಆರುಷ್ ಕೋಪದಲ್ಲಿ ನ್ಯಾಯ ಕಾಣ್ತಿತ್ತು, ಆದರೆ ನಿಜ ತಿಳಿದ್ಮೇಲೆ ತಾನು ಅವನ ಹತ್ರ ಕೂಡ ಸುಳಿಯೋದಕ್ಕೆ ಬಿಡೋದಿಲ್ವೇನೋ ಅಂತ ಭಯವಾಯಿತು. ಅಷ್ಟರಲ್ಲಿ ಜಾನಕಿಯವರು ಮುಂದೆ ಬಂದರು. ಸಿಟ್ಟಿನಿಂದ ಸಿತಾರನ ಹಿಡಿದು ಮೇಲೆತ್ತಿದ್ರು. ನನ್ನ ಮಗಳನ್ನು ಸಾಯಿಸ್ತೀಯ ನೀನು ಅಂತ ಕೂಗ್ತಾ ಇದ್ರೆ, ಇವಳು ನನ್ನನ್ನು ಸಾಯಿಸ್ತಿದೆ, ಇನ್ನು ನಾನು ಇದನ್ನು ಸಾಯಿಸೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಚಿಕ್ಕವಳಿಂದ ಇವಳನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ನಿನಗೆ ಗೊತ್ತಿಲ್ವಾ ಅಂಥದ್ರಲ್ಲಿ ಇವಳು ನನ್ನ ಜೀವನದೊಂದಿಗೆ ಆಟ ಆಡ್ತಿದ್ದಾಳೆ. ನನ್ನ ಜೀವನ ಅಂದರೆ ಇವಳಿಗಷ್ಟು ಕಾಮಿಡಿ ಆಗಿಬಿಟ್ಟಿದೆಯಾ, ಇದನ್ನಿಷ್ಟಕ್ಕೆ ಬದಲಾಯಿಸಲು ಅಂತ ಕೂಗ್ತಾ ಅಮರೀಂದ್ರ ಕಡೆ ತಿರುಗಿ, ನಮ್ಮಿಬ್ಬರಿಗೂ ಯಾಕೆ ಪ್ಲ್ಯಾನ್ ಮಾಡಿ ಮದುವೆ ಮಾಡಿದ್ರಿ ಅಂತ ಕೋಪದಿಂದ ಆರುಷ್ ಕೇಳ್ದ. ಅದು ಕೇಳಿ ಅಮರೀಂದ್ರ ಬಳಿ ಬರುವಷ್ಟರಲ್ಲೇ ಅವರು ಕೂಡ ಕಂಗಾಲಾಗಿ, ಮದುವೆ ಹಿಂದೆ ಏನಿದೆಯೋ ನೀನೇ ತಾನೇ ಮಾಡ್ಕೊಂಡು ಬಂದಿದ್ದು ಅಂತ ತಡವರಿಸ್ತಾ ಅಂದಾಗ, ನಿಮ್ಮ ತಡವರಿಸುವಿಕೆಯಲ್ಲಿ ಅರ್ಥ ಆಗ್ತಿಲ್ವೇ ನಿಜ ಅಡಗಿದೆ ಅಂತ? ಯಾಕೆ ಪ್ರತಿಯೊಬ್ಬರು ನನ್ನ ಜೊತೆ ಆಟ ಆಡ್ತಿದ್ದೀರಿ ಅಂತ ಎಷ್ಟೊಂದು ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಒಂದು ಕ್ಷಣ ಆದರೂ ಯೋಚಿಸಿದ್ದೀರಾ ಅಥವಾ ಇಲ್ಲವೇ? ಅಥವಾ ನಿಮ್ಮ ಮಗ ಎಷ್ಟು ಜನರ ಮುಂದೆ ತಪ್ಪಾಗೋದ್ರೂ ಪರವಾಗಿಲ್ಲ, ಆದರೆ ಈ ಹುಡುಗಿ ಜೀವನ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇನೋ ನಿಜ ಹೇಳಿದರೆ ನಾನೇ ಯೋಚಿಸಲ್ವಾ? ಇನ್ನೂ ಮೀರಿ ಹೋಗಿಲ್ಲ, ಈಗ ನಿಜ ಹೇಳ್ತೀರಾ ಅಥವಾ ಇಲ್ವಾ ಅಂತ ಆವೇಶದಿಂದ ಆರುಷ್ ಕೇಳಿದ. ಆರುಷ್ ಮಿತಿ ಮೀರ್ತಿದ್ದಾನೆ ಅಂತ ಅಹಿರಾ ಓಡ್ ಹೋಗಿ ಆರುಷ್ನ ಗಟ್ಟಿಯಾಗಿ ಅಪ್ಕೊಂಡು, ಆರುಷ್ ಪ್ಲೀಸ್ ಕಾಮ್ ಆಗಿರು, ಪ್ಲೀಸ್ ಶಾಂತನಾಗು ಅಂತ ಬೆನ್ನು ಸವರ್ತಿದ್ರೆ, ಆರುಷ್ ಅಹಿರಾನ ದೂರ ತಳ್ಳಿ, ನನ್ನ ಮುಟ್ಟಬೇಡ ನನ್ನ ಅರ್ಥ ಆಯ್ತಾ? ನಿನಗೆ ಕೊಟ್ಟ ಅವಕಾಶ ಮುಗೀತು, ಇನ್ನು ಮೇಲೆ ನೀನು ನನ್ನನ್ನು ಮುಟ್ಟಿದ್ರೆ ಸಾಯಿಸಿಬಿಡ್ತೀನಿ ಅಂತ ಬೆಂಕಿ ಸುರಿಸೋ ಕಣ್ಣುಗಳಿಂದ ಹೇಳಿ ಸಿತಾರ ಕಡೆ ತಿರುಗಿ ಅವಳ ಕೂದಲು ಹಿಡಿದು ಮುಖದ ಒಳಗಡೆ ಮುಖ ಇಟ್ಟು, ನಿಜ ಹೇಳ್ತೀಯಾ ಅಥವಾ ಇವತ್ತು ನನ್ನ ಕೈಲಿ ಸಾಯ್ತೀಯಾ ಅಂತ ಬಹಳಾನೇ ಆವೇಶದಿಂದ ಆರುಷ್ ಅಂದ. ಆವೇಶದಲ್ಲಿ ನಿಜವಾಗಿಯೂ ಸಾಯಿಸುವಂತೇನೆ ಕಾಣ್ತಾ ಇದ್ದ ಆರುಷ್. ಮೊದಲನೇ ಬಾರಿ ಅಷ್ಟು ಆವೇಶವನ್ನು ಆರುಷ್ನಲ್ಲಿ ನೋಡಿದ್ದು. ಪ್ರತಿಯೊಬ್ಬರು ಭಯ ಪಡ್ತಿದ್ರೆ ಸಿತಾರ ಮಾತ್ರ ವ್ಯಂಗ್ಯವಾಗಿ ನಗ್ತಾ ಹೇಳೋದಿಲ್ಲ ಅನ್ನುವಂತೆ ಮುಖ ತಿರುಗಿಸಿದ್ಲು. ಆ ನೋವಿನಲ್ಲೂ, ಏಯ್ ಮುಖ ಯಾಕೆ ತಿರುಗಿಸ್ತೀಯಾ ಅಂತ ಅವಳಿಗೆ ಎರಡು ಕೆನ್ನೆಯನ್ನು ಒತ್ತಿ ಹಿಡಿದು ತನ್ನ ಕಡೆ ತಿರುಗಿಸಿ, ಹೇಳ್ತೀಯಾ ಅಥವಾ ಇವತ್ತು ನನ್ನ ಕೈಯಲ್ಲಿ ಸಾಯ್ತೀಯಾ ಅಂತ ಆವೇಶದಿಂದ ಕೂಗ್ತಾ ಇದ್ರೆ, ಜಾನಕಿ ಸಿಟ್ಟಿನಿಂದ ದೂರ ತಳ್ಳಿ, ಸಾಯಿಸ್ತೀಯಾ, ನನ್ನ ಮಗಳನ್ನು ಸಾಯಿಸ್ತೀಯಾ, ಅವಳೇನು ತಪ್ಪು ಮಾಡಿದಾಳೆ ಅಂತ ಇಷ್ಟು ರೇಗ್ತಿದೆಯಾ? ಚಿಕ್ಕವಳಿಂದ ನೀನೇ ಅವಳ ಗಂಡ ಆಗ್ತೀಯಾ ಅಂತ ಕನಸು ಕಾಣ್ತಾ ಕೂತಿದ್ದಾಳೆ, ಅಂಥದ್ರಲ್ಲಿ ಅವಳನ್ನು ಮೋಸ ಮಾಡಿದಲ್ದೆ ಈಗ ಬೇರೆ ಯಾರ ಸಲುವಾಗಿ ನನ್ನ ಮಗಳ ಪ್ರಾಣ ತೆಗಿತೀಯಾ ನೀನು? ಇದೇನಾ ನೀನು ನಿನ್ನ ಮೈದನಿಗೆ, ಅತ್ತೆಗೆ, ಮಾವನಿಗೆ ಕೊಡುವಂಥ ಗೌರವ ಇದೇನಾ ಅಂತ ಜಾನಕಿಯವರು ಅರ್ಚಿದ್ರು. ರಘುನಾಥ್ ಕೋಪದಿಂದ, ಹೌದು, ನನ್ನ ಮಗಳು ಏನು ತಪ್ಪು ಮಾಡಿದಾಳೆ ಅಂತ ನೀನು ಇಷ್ಟು ರೇಗ್ತಿದ್ಯಾ ಅಂತ ಕೇಳಿದ್ರು. ಏನು ತಪ್ಪು ಮಾಡಿದಾಳಾ? ನನ್ನ ಜೀವನವನ್ನು ತಲೆ ಕೆಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ಲು, ಕಣ್ಣಿದ್ದು ಕೂಡನನ್ನಾಗಿ ಮಾಡಿದ್ಲು, ನನ್ನ ಜೀವನವನ್ನು ತನ್ನಿಷ್ಟಕ್ಕೆ ಆಡಿಸ್ಬೇಕು ಅಂತ ಅಂದ್ಕೊಂಡ್ಲು ಅಂತ ಕೂಗ್ತಾ ಅಹಿರಾನನ್ನು ಹಿಡಿದು ತನ್ನ ಹತ್ರ ಕೇಳ್ಕೊಂಡು, ಇವಳು ನಾನು ಸಾವು ಬದುಕಿನ ನಡುವೆ ಇದ್ದರೆ ಇದರ ಜೀವನ ನನಗೆ ಕೊಟ್ಟು ಕಾಪಾಡ್ತು,
ಇದು ಮಾಡಿ ತ್ಯಾಗವನ್ನು ನಿನ್ನ ಮಗಳು ಮಾಡಿದ್ದಾಳೆ ಅಂತ ಹೇಳಿ ನನ್ನ ಹತ್ರ ಮಾರ್ಕ್ಸನ್ನು ಹೊಡೆದು ನನ್ನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಳ್ಳುವಂತ ಒಪ್ಕೊಂಡಿದ್ದಾಳೆ ಗೊತ್ತಾ ನಿಮಗೆ? ಒಂದು ವೇಳೆ ಇವಳು ನನ್ನ ಜೀವನಕ್ಕೆ ಬರೆದಿದ್ರೆ ಇವಳು ಹೇಳಿದ ನಿಜ ಅಂತ ನಂಬಿ ನಿಮ್ಮಗಳನ್ನು ಮದುವೆ ಆಗಿ ಅಹಿರಾಗೆ ಅನ್ಯಾಯ ಮಾಡ್ತಿದ್ದೆ ನಾನು ಅಂತ ಕೆಂಪಾದ ಕಣ್ಣುಗಳಿಂದ ಅಹಿರಾ ಕಡೆ ನೋಡಿ ನಾನು ಹೇಳಿದ್ದು ನಿಜವೇ ತಾನೇ ಅಂತ ಆರುಷ್ ಕೇಳಿದ. ಅಹಿರಾ ಭಯದಿಂದ ಹೌದು ಹೌದು ಅಂತಂದ್ಲು. ಕೇಳಿಸ್ಕೊಂಡಿದ್ದೀರಲ್ಲ, ಕೇಳಿಸ್ಕೊಂಡ್ರಾ ಅಂತ ಕೂಗ್ತಿದ್ರೆ ಅಮರೇಂದ್ರ ಕಂಗಾಲಾಗಿ ಆರುಷ್ ನೀನು ನಿನ್ನ ಕೋಪವನ್ನು ಕಡಿಮೆ ಮಾಡ್ಕೋ, ನಿಧಾನವಾಗಿ ಮಾತಾಡೋಣ ಎಲ್ಲ ಅಂತ ಹೇಳ್ತಿದ್ರೆ ಅಹಿರಾ ಅವ್ರ ಕಡೆ ತಳ್ಳಿದ ಆರುಷ್ ನಿಮ್ಮೆಲ್ಲರೊಂದಿಗೆ ಮಾತಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನ್ನನ್ನು, ಅಮ್ಮನನ್ನು, ಮಾವನನ್ನು ನೀವೆಲ್ಲರೂ ಸೇರಿ ಮೋಸ ಮಾಡಿದ್ದೀರಿ. ಮಾವ ತಿಳಿದೇ ಮಾಡಿರಬಹುದು. ನನ್ನನ್ನು ಪ್ರತಿಯೊಂದಕ್ಕೂ ಬ್ಲೇಮ್ ಮಾಡಿದ್ದೀರಿ ನೀವು. ನಿಜಕ್ಕೂ ನಡೆದಿದ್ರಲ್ಲಿ ಪೂರ್ತಿ ತಪ್ಪು ನಿಮ್ಮೆಲ್ಲರದ್ದು. ನೀವು ಮಾತ್ರ ನನಗೆ ನಿಜ ತಿಳಿದಿದ್ರು ಹೇಳಿದೆ ಹುಚ್ಚನನ್ನಾಗಿ ಮಾಡಿಬಿಟ್ರಿ. ನನ್ನನ್ನು ಮಾನಸಿಕವಾಗಿ ನನ್ನನ್ನು ಸಾಯಿಸಿದ್ರಿ. ಇದು ನನ್ನನ್ನು ಪ್ರೀತಿಸುವಂತು ಮತ್ತು ಆ ಪ್ರೀತಿಯೆಲ್ಲ ನಾನು ಹೀಗೆ ಹುಚ್ಚನಂತೆ ರಸ್ತೆ ಹಿಡ್ಕೊಂಡು ತಿರುಗ್ತಿರುವಾಗ ಕಾಣಿಸ್ಲಿಲ್ವಾ ಅಂತ ಕೂಗ್ತಾ ಆರುಷ್ ತಲೆ ಹಿಡ್ಕೊಂಡ. ವಿಪರೀತವಾದ ನೋವು ಬರ್ತಿದ್ರೆ ಅದನ್ನು ಗಮನಿಸಿದ ಅಹಿರಾ ಭಯದಿಂದ ಅಳುತ್ತಾ ಆರುಷ್ ದಯವಿಟ್ಟು ನೀವು ಸ್ವಲ್ಪ ಆವೇಶ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ಇದು ನಿಜವಾಗ್ಲೂ ಸರಿ ಇರಲ್ಲ ಆರುಷ್ ಅಂತ ಬೇಡ್ಕೊತಿದ್ಲು. ಆರುಷ್ ಬೆಂಕಿ ಕಾರೋ ಕಣ್ಣುಗಳಿಂದ ಅಹಿರಾ ಕಡೆ ನೋಡಿ ಇಲ್ಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೇನು ಉಳಿದಿಲ್ಲ ಹೇಳಿದೆ. ನಿಮ್ಮ ನಿರ್ಲಕ್ಷ್ಯ ನನ್ನ ಮನಸ್ಸನ್ನು ಸಾಯಿಸ್ತು ಅಂತ ಹೇಳಿ ಸಿತಾರಾ ಕಡೆ ನೋಡಿ ಇನ್ನು ನಿಜ ಹೇಳ್ತೀಯಾ ಅಥವಾ ಇಲ್ವಾ? ಯಾಕೆ ಆ ದಿನ ಹಾಗೆ ಹೇಳಿದೆ? ನಾನು 3 ದಿನಗಳ ಗತವನ್ನು ಏನು ಮಾಡಿದೆ? ನನಗೆ ಯಾಕೆ ಎಷ್ಟೇ ಪ್ರಯತ್ನಿಸಿದ್ರು ಆ ದಿನಗಳಲ್ಲಿ ಏನು ನಡೀತು ಅಂತ ನೆನಪಾಗೋದಿಲ್ಲ. ಬಲವಂತವಾಗಿ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ಯಾಕೆ ಹೆಡ್ಡೇಕ್ ಹೊರತು ಬೇರೆ ಏನು ಇರೋದಿಲ್ಲ. ಆ ಹೆಡ್ಡೇಕ್ ಬಂದಾಗಲೆಲ್ಲ ನೀನು ಕೊಟ್ಟ ಟ್ಯಾಬ್ಲೆಟ್ಸ್ ಹಾಕೊಳ್ಳಿ ಅಂತ ಯಾಕೆ ಪ್ರಿಫರ್ ಮಾಡಿದೆ ಅಂತ ಆರುಷ್ ಕೂಗ್ದ ತುಂಬಾ ಗಟ್ಟಿಯಾಗಿ. ಎಲ್ಲ ನಿಜಗಳು ಹೊರಬಂದ ಮೇಲೆ ಇನ್ನು ಭಯ ಪಡೋದಕ್ಕೆ ಏನಿದೆ ಅಂದ್ಕೊಂಡು ಸಿತಾರ ನಿರ್ಲಕ್ಷ್ಯವಾಗಿ ಹೌದು ಮಾಡಿದೆ. ಯಾಕೆ ಮಾಡಿದೆ ಅಂದರೆ ನಿನ್ನ ಮೇಲಿದ್ದು ಹುಚ್ಚು ಪ್ರೀತಿಯಿಂದ ಮಾಡಿದೆ. ನೀನು ನನ್ನ ಸ್ವಂತ ಆದರೆ ಇನ್ನು ನನ್ನನ್ನು ಯಾರು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಎಂಬ ಹುಚ್ಚಿನಿಂದ ಮಾಡಿದೆ. ಆಗಲೇ ಇವಳು ನಿನ್ನನ್ನು ಪ್ರೀತಿಸಿದೆ ಅಂತ ನನಗೆ ಗೊತ್ತು. ಆದರೆ ಬ್ಯಾಕ್ಗ್ರೌಂಡ್ ನೋಡಿದ ಮೇಲೆ ನೀನು ನನಗೆ ಸಿಗಲಾರೆ ಎಂಬ ಭಯ ನನಗೆ ಹುಡ್ತು. ಅದನ್ನೇ ಒಂದು ವೇಳೆ ಇದರ ಪ್ರೀತಿ ನಿನಗೆ ಹೇಳಿದ್ರೆ ನೀನು ಖಂಡಿತ ಒಪ್ಕೊಳ್ತೀಯಾ? ಅಷ್ಟೊತ್ತಿಗೆ ನಾನು ಎಷ್ಟೋ ಬಾರಿ ಇಂಡೈರೆಕ್ಟಾಗಿ ನಿನ್ನ ಮೇಲೆ ನನಗಿಷ್ಟ ಅಂತ ಅಂದರೂ ನನ್ನ ಮೇಲೆ ನಿನಗೆ ಅಭಿಪ್ರಾಯ ಇಲ್ಲ ಅಂತ ಯಾವಾಗಲೂ ಸ್ವಲ್ಪ ದೂರಾನೇ ಇಡ್ತಾ ಬಂದಿದ್ದೆ ನನ್ನನ್ನು. ನೀನು ನೋಡಿದ್ರೆ ಮೈಥುನಿಯಾಗಿ ನೋಡ್ತೀಯ, ತಪ್ಪಿ ಅದಕ್ಕಿಂತ ಮುಂದೆ ಹೋಗಲ್ಲ. ಅದಕ್ಕೆ ಭಯ ಹುಡ್ತು ನನಗೆ. ಇದು ನಿನ್ನನ್ನು ಪ್ರೀತಿಸ್ತೆ ಅಂತ ಹೇಳಿದ್ರೆ ಇವಳು ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ರೆ ನಾನೇನಾಗಬೇಕು? ಚಿಕ್ಕವಳಿಂದ ನೀನೇ ನನ್ನ ಗಂಡ ಅಂತ ಕನಸು ಕಾಣ್ತಾ ಬದುಕ್ತಿರೋ ನಾನು, ನೀನೇ ಬೇರೆ ಯಾರೋ ಸ್ವಂತ ಆಗಿಬಿಟ್ರೆ ನಾನು ಹೇಗಿರಲಿ? ಅಳ್ತಾ ಕೂರಬೇಕಾ? ನೆವರ್. ಈ ಸಿತಾರ ಯಾವಾಗಲೂ ಆಗಿ ಮಾಡಲ್ಲ. ನನಗೆ ಸ್ವಂತವಾದ್ದು ಕೇವಲ ನನಗೆ ಮಾತ್ರ ಸ್ವಂತ, ಬೇರೆ ಯಾರಿಗೂ ಸಿಗೋದು ಬಿಡಲ್ಲ. ಅದಕ್ಕೆ ನಿನ್ನನ್ನು ನನ್ನ ಸ್ವಂತ ಮಾಡ್ಕೊಳ್ಬೇಕಂತ ನನ್ನ ಫ್ರೆಂಡ್ ಬರ್ಡೇ ಅಂತ ನಿನ್ನನ್ನು ಎಳ್ಕೊಂಡು ಹೋಗಿದ್ದೆ. ಡ್ರಿಂಕ್ ಅಂತ ಬಲವಂತವಾಗಿ ಕುಡಿಸ್ದೆ. ಒಂದು 5 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಮಾತ್ರ ನಾನು ಹಾಕ್ಪಕ್ಕಕ್ಕೆ ಹೋದ್ನೋ ಇಲ್ಲವೋ ಹೀಗೆ ನೀನು ಮಾಯವಾಗಿ ತಿರುಗಿ ನನಗೆ ಕಾಣಿಸಿದ ಪರಿಸ್ಥಿತಿ ಏನಂತೀರಾ ಅಂತ ಅಳುತ್ತಾ ಸಿತಾರ ಅರ್ಚಿದ್ಲು. ಮುಂದಿನ ಎಪಿಸೋಡ್ನ ಪ್ರೋಮೋ. ಹರ್ಷ್ ದಯವಿಟ್ಟು ನಾನು ಹೇಳೋದನ್ನು ಕೇಳು, ಒಂದೇ ಒಂದು ಸಾರಿ ಪ್ರಶಾಂತವಾಗಿ ಕೇಳು ಅಂತ ಅಹಿರಾ ಬೇಡ್ಕೊಳ್ತಿದ್ರೆ ಏನು ಕೇಳಬೇಕು? ನೀನು ಹೇಗೆ ನನ್ನ ಮೋಸ ಮಾಡಿದೆ ಅಂತ ಕೇಳಬೇಕಾ? ಅಥವಾ ನಿನ್ನನ್ನು ನೀನೇ ಕೊಟ್ಕೊಂಡು ತ್ಯಾಗಶೀಲಾಗಿ ನಿನ್ನ ಪ್ರೀತಿಯನ್ನು ಬಿಟ್ಟು ನನ್ನನ್ನು ಹೇಗೆ ಹುಚ್ಚನನ್ನಾಗಿ ಮಾಡಿದೆ? ಅಷ್ಟೊತ್ತಿಗೆ ನಾನು ಎಷ್ಟು ಸಾರಿ ಹೇಳಿದೆ. ನಾನು ಮದುವೆ ಆದಾಗಿಂದ ನಿನಗೆ ನಾನು ಚೆನ್ನಾಗಿ ತಿಳಿದಿರುವಂತೆ ಅನ್ನಿಸ್ತಿದೆ ಅಹಿರಾ, ನೀನು ನನಗೆ ಮೊದಲಿಂದಲೇ ಅಂತ. ಕತೆ ಮುಂದುವರಿಯುತ್ತೆ.